ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾಡಿ ಜನರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದರೆ ಫ್ರೆಂಡ್ಸ್, ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಬಂದು ನಮ್ಮ ಟೈಲರ್ಸ್ಗಳಿಗೆ ರೆಸ್ಟೇ ಇಲ್ದಂಗೆ ಮಾಡಿಬಿಟ್ಟಿದೆ. ಏಕಂತಂತಂದರೆ ಒಂದೇ ಸಲ ಯುಗಾದಿ ಹಾಗೂ ಎರಡೂ ಒಟ್ಟಿಗೆ ಬಂದು ಈ ಕಡೆ ಬಿಡಂಗೂ ಇಲ್ಲ, ಈ ಕಡೆ ಮಾಡೋಂಗೂ ಇಲ್ಲ. ಹಾಗಾಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನಮ್ಮದಂತಲ್ಲ ಫ್ರೆಂಡ್ಸ್, ಎಲ್ಲ ಟೈಲರ್ಸ್ಗಳದ್ದು ಅಷ್ಟೇ. ಎಲ್ಲರೂ ಹಬ್ಬದ ಖುಷಿಯಲ್ಲಿರ್ತಾರೆ, ಆದರೆ ನಾವು ಮಾತ್ರ ಬಟ್ಟೆ ಹೊಲ್ಕೊಂಡೇ ಇರಬೇಕು. ನಾಳೆ ಎಲ್ಲ ಫ್ರೆಂಡ್ಸು ಯಾವ ಬಟ್ಟೆ ಹಾಕ್ಕೊಂಡು, ಯಾವ ಸೀರೆ ಹಾಕ್ಕೊಂಡು ಎಲ್ಲಿಗೆ ಹೋಗೋಣ ಅಂತ ಅದು ಯೋಚನೆಯಲ್ಲಿರ್ತಾರೆ. ಆದರೆ ನಾವು ಮಾತ್ರ ಬೆಳಗಾದರೆ ಅವ್ರದ್ದು ಬಟ್ಟೆ ಕೊಡಬೇಕು, ಇವ್ರದ್ದು ಬಟ್ಟೆ ಕೊಡಬೇಕು ಅಂತ ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಫ್ರೆಂಡ್ಸ್. ಹಾಗಾಗಿಬಿಡುತ್ತೆ ನಮ್ಮ ಕತೆ ಯಾರು ಕೇಳ್ತಾರೆ ಹೇಳಿ? ಹಾಗಾಗಿಬಿಡ್ತು. ಮೊನ್ನೆ ಯುಗಾದಿಗಂತೂ ನಮ್ಮ ತಲೆ ಕೆಟ್ಟೋಯ್ತು ಫ್ರೆಂಡ್ಸ್. ಬಟ್ಟೆ ತೊಗೋಬಾರ್ದು ಅಂತೀವಿ, ಆದರೂ ಕಸ್ಟಮರ್ಗೆ ಬೇಜಾರು ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ತೊಗೊಂಡ್ಬಿಡ್ತೀವಿ. ತೊಗೊಂಡ್ಬಿಟ್ಟಾದಮೇಲೆ ಅದನ್ನು ಹೇಗಪ್ಪ ಕೊಡೋದಂತ ತುಂಬಾ ಚಿಂತೆ ಆಗಿಬಿಡುತ್ತೆ. ಹಾಗಾಗಿ ತೊಗೊಳೋದೇನೋ ತೊಗೊತೀವಿ, ತೊಗೊಂಡ್ಬಿಟ್ಟು ಅದನ್ನು ಕೊಟ್ಟಿಲ್ಲ ಅಂತಂದರೆ ಆ ಪರಿಸ್ಥಿತಿ ಯಾರಿಗೂ ಬೇಡ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹಬ್ಬ ಬಂದ್ರಂತೂ ನಮ್ಮ ಟೈಲರ್ಸ್ಗಳಿಗೆ ರೆಸ್ಟೇ ಇರಲ್ಲ. ಹಾಗಾಗಿ ಮತ್ತು ಬೇರೆ ಟೈಮಲ್ಲಿ ಅಷ್ಟಿರಲ್ಲ, ಆದರೆ ಹಬ್ಬದಲ್ಲಿ ಮಾತ್ರ ತುಂಬ ತಲೆನೋವಾಗಿಬಿಡುತ್ತೆ. ಹಾಗಾಗಿ ನಾವು ಎಲ್ಲರೂ ಹಬ್ಬದ ಖುಷಿಯಲ್ಲಿರ್ತಾರೆ, ನಾವು ಮಾತ್ರ ಬಟ್ಟೆ ಹೊಲ್ದು ಸುಸ್ತಾಗಿ ಯಾವ ಹಬ್ಬನೂ ಮಾಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಬರ್ತೀವಿ. ಹಾಗಾಗಿ ದಯವಿಟ್ಟು ನಮ್ಮ ಟೈಲರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡಿ, ಆದಷ್ಟು ಅವ್ರ ಕೆಲಸಕ್ಕೆ ತಕ್ಕಂಗೆ ಬೆಲೆ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಮಕ್ಕಳು ಹಬ್ಬ ಅಂತಲೂ ಲೆಕ್ಕಿಸ್ದೆ ನಿಮಗೋಸ್ಕರ ಅವರು ಕೆಲಸ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಟೈಲರ್ಸ್ಗಳಿಗೂ ದಯಮಾಡಿ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ತಕ್ಕಂತೆ ಬೆಲೆ ಕೊಡಿ ಅಂತ ಹೇಳ್ತಾ ನಾನಿವತ್ತು ನೀವೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಚೆನ್ನಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.